ನಿನ್ನ ಹೆಸರು? ನನ್ನ ಹೆಸರು ಶ್ರೇಯಾ ಹೊಸೂರ್. ಊರು? ಬಕ್ಕುಂದ್. ಇದೆ ಊರು? ಹಾಂ ಸರ್. ಓಕೆ. ಇದು KPS ಎಷ್ಟು ಮಕ್ಕಳಿದ್ದಾರೆ ನೀವು? ನಾವು 8th ಒಳಗೆ 100 ಅದೇವೆ. ಒಂದು ಕ್ಲಾಸ್ ರೂಮಲ್ಲಿ? ಹಾಂ. ಒಂದು ಕ್ಲಾಸ್ ರೂಮಲ್ಲಿ 100? KPSಗೆ ಭಾಳ 2 ಡಿವಿಷನ್ ಇಲ್ಲ, ಮೊದಲಕ್ಕಿಂತ ಒಂದು ಸ್ವಲ್ಪ ಸ್ಟ್ರೆಂತ್ ಹೆಚ್ಚಿಗೆ ರೀ ವಿಲೇಜ್. ಬೆಳಗ್ಗೆ ಹಾಲೆಲ್ಲ ಕೊಟ್ಟರು? ಹಾಂ ಸರ್. ಅದು ಹಾಗೆ ಮಾಡ್ತು ಎಲ್ಲ ಕುಡಿತೀರಾ? ಮತ್ತೆ ಬಿಡ್ತೀರಾ? ಕುಡಿತೀವಿ ಸರ್. ಅದರಿಂದ ಉಪಯೋಗ ಆಗುತ್ತಾ? ಹಾಂ ಸರ್. ಹಾಂ ಸರ್. ಓಕೆ. ಮಧ್ಯಾಹ್ನ ಊಟ ಕೊಡ್ತಾರೆ ಸರ್. ಚೆನ್ನಾಗಿರುತ್ತೆ. ಅದೇನು ಅದರಿಂದ ಅನುಕೂಲ ಆಗ್ತದೆ? ಹಾಂ ಸರ್. ಹಾಂ ಸರ್. ನಮ್ಗೆ ಸಮಯದ ಉಳಿತಾಯ ಆಗ್ತದೆ ಸರ್. ಮತ್ತೆ ನಮ್ಗೆ ಮನೇಲಿ ತರಕಾರಿ ಹಾಕಂಗಿಲ್ಲ. ಮತ್ತೆ ಇಲ್ಲಿ ಎಲ್ಲ ಥರದ ತರಕಾರಿ ಹಾಕಿ ಮಾಡ್ತಾರೆ. ಮತ್ತೆ ನಾವು ಮನೆಯಲ್ಲಿ ತಂದೆ ತಾಯಿ ಏನಾರ ಹೊಲಕ್ಕೆ ಎಲ್ಲಾರ ಹೊರಗಡೆ ಹೋಗಿದ್ದಾಗ ನಾವು ಮನೆಗೆ ಹಾಂ ಸರ್ ಅಡುಗೆ ಮಾಡೋದು ತೊಂದರೆ ಆಗಿರ್ತದೆ. ಆದರೆ ನಾವು ಇಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ಬೋದು. ಓಕೆ ಓಕೆ ಓಕೆ. ಬಟ್ ತರಕಾರಿ ಎಲ್ಲ ಹಾಂ ಸರ್. ಇದು ಮೊಟ್ಟೆ ಬಾಳೆಹಣ್ಣೆಲ್ಲ ಕೊಡ್ತಾರೆ ಸರ್. ರೆಗ್ಯುಲರ್ ಆಗಿ ಹಾಂ ಸರ್. ನಿಮಗೇನು ಬೇಕು? ಹಾಂ ಸರ್. ಏನು ತೊಂದರೆ ಏನಿಲ್ಲ ಸರ್. ಮೊಟ್ಟೆ ತುಂಬ? ಹಾಂ ಸರ್. ಸೊ ಇದರಿಂದ ಇಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಹಾಕ್ತಾರಾ? ಹಾಂ ಸರ್ ಚೆನ್ನಾಗಿ ಹಾಕ್ತಾರೆ. ವೆರಿ ಗುಡ್. ಚೆನ್ನಾಗಿ ತಿನ್ಬೇಕು. ಇದೆಲ್ಲ ಸರ್ಕಾರ ಖರ್ಚು ಮಾಡೋದು ಟ್ಯಾಕ್ಸ್ ಹಣದಿಂದ. ನಾವ್ಯಾರು ನಮ್ಮ ಮನೆಯಿಂದ ತರಲ್ಲ. ಸರ್ಕಾರ ಟ್ಯಾಕ್ಸ್ ಏನು ಹಣದಿಂದ ಕಲೆಕ್ಟ್ ಮಾಡಿದ್ರೆ ನಿಮಗೆ ಅಂತೇಳಿ ಎಲ್ಲ ಮಕ್ಕಳಿಗೆ ಕೊಡೋದನ್ನ ಉಪಯೋಗ ಆಗಲಿ ಅಂತೇಳಿ. ನೀವೇನಿಲ್ಲ ಬುಕ್ಸು ಎಲ್ಲ ಬರ್ತದಲ್ಲ? ಹಾಂ ಸರ್. ಎಲ್ಲ ಶೂಸು ಸಾಕ್ಸು ಎಲ್ಲ ಒಂದೇ ಒಂದು ಚೆನ್ನಾಗಿ ಓದ್ಬಿಟ್ರೆ ನಿಮ್ಮ ತಂದೆ ತಾಯಿಯವರಿಗೆ, ನಿಮ್ಮ ಶಾಲೆಗೆ, ಶಿಕ್ಷಕರಿಗೆ, ನಮ್ಮ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಅಷ್ಟೇ. ಅದನ್ನು ಕೇಳೋಣ ಅಂತಲೇ ಹೇಳಿದೆ. ಓಕೆನಾ? ಗುಡ್. ನಮ್ಗೆ ಭಾಳ ಉಪಯೋಗ ಆಗೈತಿ ಸರ್. ಉಪಯೋಗ ಆಗಿದೆ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಮಾರ್ಗದರ್ಶನ ಭಾಳ ಉಪಯೋಗ ಆಗಿದೆ ಅಂತ ನಿಜವಾಗ್ಲೂ.